ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್‌ಗೆ ಅಂದರೆ ಶ್ರುತಿ ಮೇಡಮ್‌ಗೆ, ನಿಮ್ಮ ತಂದೆ ತಾಯಿಗೆಲ್ಲ ಸಿನಿಮಾ ನೋಡ್ಸಿದ್ದೀರಾ ಸರ್? ಇನ್ನು ನಾವು ಯಾರೂ ನಾನೇ ನೋಡಲ್ಲ ಸಿನಿಮಾನ. ನಾನು ಆ್ಯಕ್ಚುಲಿ ಮೊದಲಿಂದನೂ ಕೂಡ ಆ, ನನ್ನ ಯಾವುದೇ ಸಿನಿಮಾನೂ ಕೂಡ ನಾನು ಫಸ್ಟ್ ಕಾಪಿ ನೋಡಿಲ್ಲ. ಬಿಫೋರ್ ದಿ ರಿಲೀಸ್ ನಾನು ನೋಡಲ್ಲ. ನಿಮ್ಮಗಳ ಜೊತೆಲೇ ಸಿನಿಮಾ ನೋಡ್ತೀನಿ ನಾನು. ಅದೇ ನನ್ನ ಹೇಗಿತ್ತು ಸರ್ ಹೇಳಿದಾಗ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತ? ಅವರೆಲ್ಲ ಒಂಥರ ಹೆಂಗೆ ಹೇಳಿದ್ನಲ್ಲ, ನಮ್ಮ ಮನೇಲೆಲ್ಲ ಫ್ಯಾನ್ಸ್. ಅದು ಹೇಳಿದ್ನಲ್ಲ 4.2 ಬಿಡಲ್ಲ ನಾವು. 4.2 ಅದು ಬಿಡಲ್ಲ, 3.7 ಎಲ್ಲ. ನಾನು ಅದೇ ಹೇಳಿದ್ನಲ್ಲ, ಈಗ ಇದೆಲ್ಲ ಬರ್ತಾ ಇರುತ್ತೆ ಅಂತ ಹೇಳಿದ್ನಲ್ಲ, ಯಾರು ಸಜೆಷನ್ಸ್ ಎಲ್ಲ ಬರುತ್ತೆ, ಡ್ರ್ಯಾಕುಲಾ. ನಾನು ಅವ್ರೇನೋ ಒಂದು ಸಜೆಷನ್ ನನಗೆ ಕೊಟ್ಟ ತಕ್ಷಣ ನಾನು ಅದನ್ನು ಗೂಗಲ್ ಮಾಡಿದ್ರೆ, ಗುರುವೇ ಏನು 3.7, ಆ 3.7 ಐತೆ, ಆದರೆ ಮಜಾ ಕೊಡುತ್ತೆ. ಆದರೂ ಮಜಾ ಕೊಡುತ್ತೆ ದೇವ, ನೋಡ್ಬೋದು ಅಂತ. ನಾನು ಮಿಸ್ಸೇ ಮಾಡಲ್ಲ ಅವಾಗ, ಯಾಕಂದರೆ ವೆನ್ ಇಟ್ ಇಸ್ ಕಮಿಂಗ್ ಫ್ರಮ್ ಅ ಪರ್ಸನ್ ಹೂ ಆ್ಯಕ್ಚುಲಿ ಹ್ಯಾವ್ ಅ ಸೇಮ್ ಇಂಟ್ರೆಸ್ಟ್ ಇದೆಯಾ ಗೊತ್ತಾ, ಆವಾಗ ನಾನು ಮಿಸ್ಸೇ ಮಾಡಲ್ಲ. ಅದು ಒಂದು ರೇಂಜಿಗೆ ನಿಜವಾಗ್ಲೂ ಅದು ಒಂಥರ ಬ್ಯಾಡ್ ವಾಚ್ ಅಂತೂ ಆಗಿರಲ್ಲ. ಓಕೆ, ಪರವಾಗಿಲ್ಲ, ಅಷ್ಟು ಸಕ್ಕರೆ ಸಾಕು ನಮಗೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲೆಲ್ಲನೂ ಇದು ಇರೋದ್ರಿಂದ ನಾನೊಂದು ಹಾರರ್ ಪಿಕ್ಚರ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಅವ್ರಿಗೆಲ್ಲ ರೈಟ್, ಇನ್ನೊಂದು ಹಾರರ್ ಪಿಕ್ಚರು ಅನ್ನೋ ಥರ. ಸಿನಿಮಾ ಚೆನ್ನಾಗಿ ಆಗಬೇಕು ರೀ. ಈ ಥರದ್ದು ಜಾನರಿನ ಸಿನಿಮಾಗಳು ಚೆನ್ನಾಗಾದಾಗ ಖಂಡಿತವಾಗ್ಲೂ ನಮ್ಮಲ್ಲಿ ಕನ್ನಡದಲ್ಲಿ ಒಂದಿಷ್ಟು ಬೇರೆ ಬೇರೆ ಥರದ ಸಿನಿಮಾಗಳನ್ನ ಮಾಡುವಂಥ ಶಕ್ತಿ ಬೇರೆ ಏನೇನೋ ಇರುತ್ತೆ ನೋಡಿ. ನಾನು ಸುಮ್ಮನೆ ನಿಮ್ಗೆ ಹೇಳ್ತೀನಿ, ಗುರು ಶಿಷ್ಯರು ಅನ್ನೋ ಸಿನಿಮಾ ಚೆನ್ನಾಗಾಗಿದ್ದಕ್ಕೆ ತಾನೇ ನಾನು ಈ ಥರದೊಂದು ಪಾತ್ರ ಎತ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅಕಸ್ಮಾತು ಗುರು ಶಿಷ್ಯರು ಅನ್ನೋ ಸಿನಿಮಾ ಬೇರೆ ಥರದಲ್ಲಿ ಆಗಿದ್ದಿದ್ರೆ ಅದೊಂದು ಬೇರೆ ಮೆಸೇಜ್ ಕೊಡುತ್ತೆ ನನಗೆ, ಅದೊಂದು ಬೇರೆ ಮೆಸೇಜ್ ಕೊಡುತ್ತೆ. ನಾನು ಹೌದೇನಪ್ಪ, ನಾನು ಇಲ್ಲಿಗೆ ಹಿಂಗೇನಾ, ಇಷ್ಟೇನಾ, ಅಂದರೆ ಇದೇ ಇದರಲ್ಲಿ ನನ್ನಿದ್ರಲ್ಲೇ ನಾನು ಆಟ ಆಡಬೇಕಾ ಹೆಂಗೆ ಅಂತ ಅನ್ನೋವಂಥದ್ದು. ಆ ಸಿನಿಮಾನ ಜನ ತುಂಬ ಹೃದಯದಿಂದ ಎಸ್ ಶರಣ್ ಬೇರೆ ಥರ ನಾವು ನೋಡ್ತೀವಿ, ನಾವು ಇದ್ದೀವಿ, ಶರಣ್ ಬೇರೆ ಥರದ ಪ್ರಯತ್ನ ಮಾಡಿದ್ರೆ ನಾವು ನೋಡ್ತೀವಿ ಅಂತ ಅನ್ನೋದಕ್ಕೆ ತಾನೇ ಈ ಸಿನಿಮಾಗೊಬ್ಬರು ನಿರ್ಮಾಪಕರು ಎಸ್ ಈ ಥರದೊಂದು ಸಿನಿಮಾ ಶರಣ್ ಹಾಕೊಂಡು ಮಾಡೋಣ ಅಂತ ಬಂದಿದ್ದು. ಇಲ್ಲಾಂದರೆ ಅವ್ರಿಗೂ ಭಯ ಬರುತ್ತಲ್ಲ. ನಾನು ಒಬ್ಬ ನಿರ್ಮಾಪಕ, ನನಗೂ ಬರುತ್ತಲ್ಲ. ನನ್ನ ಏರಿಯಾನ ಬಿಟ್ಟು, ಅಂದರೆ ನನ್ನ ಜಾನರ್ನ ಬಿಟ್ಟು, ನನ್ನ ಗ್ರೌಂಡನ್ನು ಬಿಟ್ಟು ನಾನು ಹೋಗ್ತಾಯಿದ್ದೀನಿ ಅಂತ ಅಂದಾಗ ದೇರ್ ಈಸ್ ಏನೋ ರಿಸ್ಕ್ ಇನ್ವಾಲ್ವ್ಡ್. ಅಲ್ಲೊಂದು ಚಿಕ್ಕ ರಿಸ್ಕು, ಚಿಕ್ಕದಲ್ಲ ರೀ, ತುಂಬ ದೊಡ್ಡ ರಿಸ್ಕೇನೆ ಇನ್ವಾಲ್ವ್ ಆಗಿರುತ್ತೆ. ಬಟ್ ಇವತ್ತು ಈ ನಿರ್ಮಾಪಕರು ಕೂಡ ನಾನು ಫಸ್ಟ್ ಕೇಳಿದ್ದೆ, ಈ ಸಿನಿಮಾ ಕೈಗೆ ಎತ್ಕೋಬೇಕಾದ್ರೆ ನನಗೆ ಈ ಪ್ಲಾಟ್ ಓಕೆ, ನಿಮಗೂ ಓಕೆನಾ ಅಂದ್ರಿ. ಯಾಕಂದರೆ ನಿಮ್ಮ ಹಣ, ನೀವು ಅದನ್ನು ಖರ್ಚು ಮಾಡ್ತಾ ಇರೋವಂಥದ್ದು. ಸರ್ ನಿಮಗೂ ಓಕೆನಾ? ಸರ್ ನನಗೆ ಡಬ್ಬಲ್ ಓಕೆ. ಗುರು ಶಿಷ್ಯರು ಹಿಂದೆ ಆಗಿದ್ದು ಈ ಸಿನಿಮಾ ಬಂದುಬಿಟ್ಟು ನಿಮಗೆ ಅಂತ ಅಂದಿದ್ದಿದ್ರೆ ನನಗೆ ಗೊತ್ತಿಲ್ಲ ಸರ್, ನಾನು ಒಪ್ಕೊತಿದ್ನೋ ಇಲ್ವೋ. ಗುರು ಶಿಷ್ಯರು ಆದ ನಂತರ ನಿಮಗಿಂತ ಜಾಸ್ತಿ ನಂಬಿಕೆ ನನಗಿದೆ ಅಂತಂದರು. ಸೊ ದಟ್ ಈಸ್ ಒನ್ ಥಿಂಗ್ ಅಲ್ಲ. ಸೊ ಆ ಥರ ಈ ಸಿನಿಮಾ ಗೆಲ್ಲೋದ್ರ ಮುಖಾಂತರ ಒಂದಿಷ್ಟು ಈ ಥರದ ಸಿನಿಮಾಗಳು ಕನ್ನಡದಲ್ಲಿ ಆಗಾಗ ಬರಲಿ ಅನ್ನೋಂಥ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.